ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ನಾನು 25ನೇ ತಾರೀಕು ಜೂನ್ ಸಂಜೆ ಹೋಗಿ ಗೌರವಿತ ಗಡ್ಕರಿಜಿಯವರನ್ನು ಭೇಟಿ ಮಾಡಿದೆ. ಏನು ಹೇಳಿದೆ ಗಡ್ಕರಿಜಿ ಹತ್ರ? ಈ ಒಂದು ಸೇತುವೆಯನ್ನು ಆದಷ್ಟು ಬೇಗ ನಾವು ಇನಾಗ್ರೇಷನನ್ನು ಮಾಡಬೇಕು. ಅದರ ಒಂದು ನೀರಿನ ಮಟ್ಟ 1819 ಅಡಿ ಇದೆ. ಅವತ್ತು ನಾನು ಹೋದಾಗ, ಅವತ್ತು ಹೋಗಿದ್ದ ದಿನ 1800 ಅಡಿ ಅವತ್ತಿನ ಒಂದು ಲೆವೆಲ್ ಇತ್ತು. ಲಾಂಚಿಗೆ ದಾಟಬೇಕು ಅಂದರೆ 1810ರಿಂದ 11 ಕೂಡ ಆ ಫೀಟರು ಕೂಡ ದಾಟುತ್ತೆ. ಇನ್ನೊಂದು ಅಡಿ ಹೆಚ್ಚಾದರೂ ಕೂಡ ಲಾಂಚು ನಿಂತೋಗುತ್ತೆ. ದಿನಕ್ಕೆ 2 ಅಡಿ ನೀರು ಹೆಚ್ಚಾಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಈಗ ಬರ್ತಿರೋಂಥ ಶರಾವತಿ ಕಣಿವೆಯ ಸುತ್ತಮುತ್ತಲು ಬರ್ತಿರೋಂಥ ಮಳೆ ನೋಡಿದ್ರೆ ಸಮಸ್ಯೆ ಆಗುತ್ತೆ. ದಯಮಾಡಿ ತಾವು ಬಂದು ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು, ಅಧಿವೇಶನ ಬೇರೆ ಶುರುವಾಗುತ್ತೆ, ಅಧಿವೇಶನ ನಂತರ ಬರ್ಬೋದಾ? ಇಲ್ಲ ಸರ್, ಬಿಫೋರ್ ದಟ್ ವಿ ಹ್ಯಾವ್ ಟು ಇನಾಗ್ರೇಟ್ ದಟ್ ಬ್ರಿಡ್ಜ್. ಸಾಕಷ್ಟು ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ. ಅಂದರೆ ನಮ್ಮ ದೂರದೃಷ್ಟಿ ಈ ಮಳೆಗಾಲಕ್ಕೆ ಲೋಕಾರ್ಪಣೆ ಆಗಬೇಕು. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ನಂತರ ಗೌರವಂತ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡೋಂಥ ಅವಕಾಶಗಳು ನಮಗಿತ್ತು. ಆದರೆ ನಮ್ಮ ಉದ್ದೇಶ ಒಂದೊಂದು ಈ ಮಳೆಗಾಲಕ್ಕೆ ನಮ್ಮ ಲೋಕಾರ್ಪಣೆ ಆಗಬೇಕು. ಅದ್ರ ಮಧ್ಯೆ ನಮ್ಮ ಹಾಲಪ್ಪನವ್ರು ಫೋನ್ ಮಾಡಿದ್ರು, ರಾಘು ಇತ್ತು ಆ ಲಾಂಚಿನ ಒಂದು ಗೇರ್ ಬಾಕ್ಸಿನ ಸಮಸ್ಯೆ ಆಗಿದೆಯಪ್ಪ ಅಂಥೇಳಿ ಹಿಂಗೆ ಕೆಟ್ಟು ನಿಂತ್ಕೊಂಡಿದೆ ನೀರಿನ ಮಧ್ಯೆ ಅಂತ ಹೇಳಿದಾಗ ಆ ಕಾಂಟ್ರಾಕ್ಟರ್ ಲಾಂಚನ್ನು ಕಳಿಸೋದು ಎಳಿಸ್ಕೊಂಬಂದು ತಂದು ನಿಲ್ಲಿಸಿದ್ವಿ. ನನಗೆ ಆತಂಕ ಏನು ಅಂದರೆ, ಒಂದೊಂದು ದಿನವೂ ಕೂಡ ದೇವ್ರದಿಂದ ಕೆಟ್ಟ ಬೇರೆ ಬೇರೆ ಘಟನೆಗಳನ್ನು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳನ್ನು. ಈ ಸಂದರ್ಭದಲ್ಲಿ ದೇವ್ರು ಕೊಟ್ಟಂಥ ಸೇತುವೆ, ಇಷ್ಟು ವರ್ಷದ ತಪಸ್ಸಿನಿಂದ ಸೇತುವೆ ಆಗಿದೆ. ನಾವು ಈ ಉದ್ಘಾಟನೆಗೋಸ್ಕರ ಸಮಯವನ್ನು ಮುಂದೆ ಹಾಕ್ತಾ ಹೋದರೆ ಅಕಸ್ಮಾತ್ ಏನೋ ಒಂದು ಕೆಟ್ಟ ಘಟನೆ ನಡೆದು ಬಿಟ್ಟರೆ, ನೋಡಪ್ಪ ಇವರು ಉದ್ಘಾಟನೆ ಕಾರ್ಯಕ್ರಮಕ್ಕೋಸ್ಕರ ಕಟ್ಟಿದಂಥ ಬ್ರಿಡ್ಜು ಕೂಡ ಲೋಕಾರ್ಪಣೆ ಮಾಡದೆ ಏನು ನಡೆದೋಗ್ಬಿಡ್ತು ಅಂತ ನಾಳೆ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ? ನಮ್ಮ ಸರ್ಕಾರಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ನಾನು ಗಡ್ಕರಿಜಿ ವಿನಂತಿ ಮಾಡಿಕೊಂಡು, ಇಲ್ಲ ಬಿಫೋರ್ ಸೆಷನ್, ಯಾಕಂದ್ರೆ ನಾಳೆ ನೆಕ್ಸ್ಟ್ ವೀಕಿಂದ ಪಾರ್ಲಿಮೆಂಟ್ ಸೆಷನ್, ಇನಾಗ್ರೇಷನನ್ನು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡೆ. ನಮ್ಮ ಉದ್ದೇಶ ಇಷ್ಟೇ, ಆ ಒಬ್ಬ ಸಂತಸರಿಗೆ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಒಂದೊಂದು ದಿನವೂ ಕೂಡ ಜೀವ ಇಟ್ಕೊಂಡು ಆ ಹೊಳೆ ದಾಟುವಂಥ ಜನರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋದು ಬಿಟ್ಟರೆ, ನಾವು ಅಪ್ಪ ಮಕ್ಕಳಿಗೆ ಅಂತ ಅಂಜನಾಪುರ ಡ್ಯಾಮ್ ಕಟ್ಟೆ ನಾವೇನು ನಮ್ಮ ತಂದೆಗೆ ಸಾಗಿಸ್ಕೊಂಡಿಲ್ಲ ನಾವು. ಹಾಗಾಗಿ ನಮಗೆ ಈ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಜನ ಮಾತಾಡ್ತೀರ, ಅದ್ರ ಪ್ರತಿಫಲ ಇವತ್ತು ನಿಮ್ಮ ರಾಘಣ್ಣ 4 MP ಆಗಿದ್ದಾರೆ, ಜನ ಓಟ್ ಹಾಕಿದ್ದಾರೆ. ಈ ರೀತಿ ಹೆಡ್ಲೈನ್ ಅಂಟಿಸ್ಕೊಂಡು ಊಟ ಹೊಡ್ಕೊಂಡು ನಾವು ಅಲ್ಲಿ ಕೂತ್ಕೊಂಡೇನು ಮಾಡಬೇಕಾದ್ರೆ ನನ್ನ ಕರ್ತವ್ಯ. ಒಬ್ಬ ಮಂತ್ರಿ ಬರ್ತಾನೆ, ನಾನು 4 ಸತಿನೂ ಹೋಗ್ತೀನಿ, 5 ಸತಿನೂ ಹೋಗ್ತೀನಿ. ನಾವು ನಮ್ಮ ಹಾಲಪ್ಪನವ್ರು, ಶಾಮ್ಯಾನ್ ಹಿಡಿದು ಎಲ್ಲದೂ ಕೂಡ ಗಮನಿಸಿದ್ದೀವಿ. ಜನ ಸೋಲಿಸಿದಾರಪ್ಪ, ನನಗೆ ಯಾಕಪ್ಪ, ನಾನು ಬರ್ತೀನಿ ದೀಪ ಜೊತೆ ಎದುರುಗಡೆ ಕೂತ್ಕೊಂತಿಂದ ಕೂರ್ಬೋದಿತ್ತೆ ಗೌರವಂತ ಹಾಲಪ್ಪನವರು. ಅಲ್ಲಿ ಮುಳುಗಡೆ ಆದಂಥವ್ರು ಹಾಲಪ್ಪನ ಸಂಬಂಧಿಕರೇ ಅಲ್ಲ. ಸಂಬಂಧನೋ ಕಳ್ಳು ಬಳ್ಳಿನೋ ಸೆಕೆಂಡರಿ ರೀ. ಸಾವಿಗೆ ಅದು ಬೆಲೆ ಇದ್ದೇ ಇದೆಯಲ್ಲ, ಅದರಲ್ಲೂ ರಾಜಕಾರಣ. ಹಾಗಾಗಿ ಈಗಲಾದರೂ ಕೂಡ ಇಂಥದ್ದೆಲ್ಲ ಬಿಟ್ಟು ಅವ್ರು ಮಾಡಬೇಕಾದ್ರೆ 2 ವರ್ಷದಲ್ಲಿ ಏನೋ ಆಗಿಲ್ಲ, ಬರೋದ್ರಿಂದ ಇನ್ನೇನು ಮಾಡಬೇಕು, ಆ ದಿಕ್ಕಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಗಮನ ಕೊಡಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊತ, ಮತ್ತೊಮ್ಮೆ ನಿನ್ನೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ನನ್ನ ಗೌರವಿತ ನಮ್ಮ ಕ್ಷೇತ್ರದ ಜನರಿಗೆ, ಅದು ಕೈ ಜೋಡಿಸಿದಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ, ನಮ್ಮ ಪಕ್ಷದ ನಾಯಕರುಗಳೇ ಕೆಲಸ ಮಾಡಿರೋದು, ಅದರಲ್ಲಿ ಯಾವುದೇ ಮುಜುಗರ ಇಲ್ಲ.
ನಮ್ಮ ಕಾರ್ಯಕರ್ತರು ಯಾವುದೇ ಮುಜುಗರ ಇಲ್ಲ. ಹೌದ್ರಿ, ನಮ್ಮ ಲೀಡ್ರು ಬರ್ತಾರೆ, ಪಾಂಪ್ಲೆಟ್ಸ್ ಮಾಡ್ತೀವಿ, ಫ್ಲೆಕ್ಸ್ ಹಾಕ್ತೀವಿ, ಮಾಡಿದ್ವಿ ಹಬ್ಬದ ರೀತಿಯಲ್ಲಿ.